ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಯೋಜನೆಯ ಹಗ್ಗಜಗ್ಗಾಟ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಾ ಇದೆ. ಇಷ್ಟು ದಿನ ಬಿಡದಿ ಸುತ್ತಮುತ್ತ ಪರ ವಿರೋಧದ ಹೋರಾಟಗಳು ನಡೀತಾ ಇದ್ವು. ಇವತ್ತು ಯೋಜನೆಯನ್ನು ವಿರೋಧಿಸ್ತಾ ಇರುವಂತಹ ಹೋರಾಟ ಬೆಂಗಳೂರಿಗೂ ಕೂಡ ಶಿಫ್ಟ್ ಆಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರುವಂತಹ ಬಹುಪಾಲು ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದಿದ್ರು. ರೈತರ ಹೋರಾಟದ ಮುಂದಾಳತ್ವವನ್ನು ಈ ಬಾರಿ ಬಿಜೆಪಿಯವರು ವಹಿಸಿಕೊಂಡಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಶಾಸಕರು, ಸಂಸದರು, ಮಾಜಿ ಸಚಿವರು, MLCಗಳೆಲ್ಲ ಈ ಯೋಜನೆಯನ್ನು ವಿರೋಧಿಸ್ತಾ ಇರುವಂತಹ ರೈತರ ಜೊತೆಗೂಡಿ ಪ್ರತಿಭಟನಾ ಸಮಾವೇಶವನ್ನು ನಡೆಸಿದರು. ಕೇಸರಿ ಪಕ್ಷದ ನಾಯಕರೆಲ್ಲ ಇವತ್ತು ಹಸಿರು ಶಾಲು ಹಾಕ್ಕೊಂಡು ಬಿಡದಿ ಯೋಜನೆಯನ್ನು ಕೈ ಬಿಡಬೇಕು ಅಂತಿರುವಂತಹ ರೈತರಿಗೆ ಬೆಂಬಲವಾಗಿ ನಿಂತಿದ್ರು. ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಿದಂತಹ ಬಿಜೆಪಿಯ ನಾಯಕರು ಅಧಿವೇಶನದ ಒಳಗೂ ಹೊರಗೂ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನು ಕೈ ಬಿಡಬೇಕು, ಕನಕಪುರದಲ್ಲಿ ಬೆಂಗಳೂರಿನ 2ನೇ ಏರ್ಪೋರ್ಟ್ ಅನ್ನು ಮಾಡೋದಕ್ಕೆ ಅವಕಾಶವನ್ನ ಕೊಡಲೇಬಾರದು ಅಂತ ಆಗ್ರಹಿಸಿದ್ದಾರೆ. ಭಾಷಣದುದ್ದಕ್ಕೂ ಕಾಂಗ್ರೆಸ್ ಸರ್ಕಾರವನ್ನ ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಬಿಜೆಪಿ ನಾಯಕರುಗಳು ಕರೆದರು. ಜೊತೆಗೆ ವಿಧಾನಮಂಡಲ ಅಧಿವೇಶನಕ್ಕೂ ಮೊದಲು ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸುವುದಾಗಿಯೂ ಕೂಡ ಕರೆ ಕೊಟ್ಟಿದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸಹ 1 ಗಂಟೆ 2 ಗಂಟೆ ನಾನು ಬರಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಹೀಗೆ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿನೇ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದ್ರು ವಿಜಯೇಂದ್ರ. ಇನ್ನು ಬಿಜೆಪಿಯವರಿಗೆಲ್ಲ ಟಾರ್ಗೆಟ್ ಆಗಿದ್ದು ಮುಖ್ಯಮಂತ್ರಿ DK ಶಿವಕುಮಾರ್. ರಿಯಲ್ ಎಸ್ಟೇಟ್ ದಂಧೆ ಮಾಡುವುದನ್ನ ಮೊದಲು ನಿಲ್ಲಿಸಬೇಕು, ಇಲ್ಲದೇ ಇದ್ರೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನ ಬಿಜೆಪಿ ನಾಯಕರುಗಳು ರವಾನಿಸಿದರು. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂತಹ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರಿಗೆ ತಗೊಂತಾ ಇದ್ದಾರೆ. ಬಿಜೆಪಿಯ ಪ್ರತಿಭಟನೆಯಲ್ಲಿ ಬಿಡದಿ ಭಾಗದ ರೈತರು, ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತಹ ರೈತರು ಯಾರ ವಿರುದ್ಧ ಈಗಾಗಲೇ FIR ದಾಖಲಾಗಿದೆಯೋ ಆ ರೈತರುಗಳು ಕೂಡ ಈ ಸಮಾವೇಶಕ್ಕೆ ಬಂದಿತ್ತು. ಕೇಸ್ನಲ್ಲಿ ಸಿಲುಕಿರುವಂತಹ ರೈತರನ್ನ ವೇದಿಕೆ ಕರೆಸಿಕೊಂಡು ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಬಿಜೆಪಿಯವರು ಧೈರ್ಯ ತುಂಬಿದ್ರು. ಇದೇ ವೇಳೆ 104 ವರ್ಷದ ಅಜ್ಜಿಯೊಬ್ಬರು ಪ್ರತಿಭಟನೆಗೆ ಬಂದಿದ್ದರು. ಅವರನ್ನು ಕೂಡ ವಿಜಯೇಂದ್ರ ಅವರು ವೇದಿಕೆ ಪಕ್ಕದಲ್ಲೇ ಕೂರಿಸಿಕೊಂಡು ಕಷ್ಟ ಸುಖ ಕೇಳಿದರು. ಹಾಗೆಯೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲೂ ಕೂಡ ಅಬ್ಬರಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಅಧಿವೇಶನದ ಮೊದಲ ನಿಲುವಳಿ ಸೂಚನೆಯಾಗಿ ಬಿಡದಿ ವಿಚಾರವನ್ನೇ ಇಡ್ತೀವಿ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದು ಅಧಿವೇಶನದಲ್ಲೇ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಶೋಕ್ ಅವರಿಗೆ ಸವಾಲೆಸೆದಿದ್ದಾರೆ. ನಿಲುವಳಿ ಸೂಚನೆ ತರೋಂಥದ್ದಕ್ಕೆ ಈಗಾಗಲೇ ನಾನು ಪಾರ್ಟಿ ಜೊತೆನೂ ಮಾತಾಡ್ತಾ ಇದ್ದೀನಿ, JDS ಜೊತೆನೂ ಮಾತಾಡ್ತೀನಿ, ನಮ್ಮ ಸಮನ್ವಯ ಸಮಿತಿಯಲ್ಲಿ ಮಾತಾಡಿ ಇದನ್ನು ಫಸ್ಟ್ ಸೋಮವಾರನೇ ಇದನ್ನು ಯಾವಾಗ ಅವರು ಅಧಿವೇಶನ ಕರೀತಾರೋ ಅವಾಗ ಫಸ್ಟು ನಿಲುವಳಿ ಸೂಚನೆ ಇದೇ ಆಗಿರ್ತದೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ, ಚರ್ಚೆ ಮಾಡೋಣ.
ಹೀಗೆ ಒಂದ್ ಕಡೆ ಯೋಜನೆ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ. ಪಾದಯಾತ್ರೆಗೂ ಕೂಡ ಬಿಜೆಪಿಯವರು ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮನಗರದ ಜಿಬಿಡಿಎ ಕಚೇರಿಯಲ್ಲಿ ಯೋಜನೆಯ ಪರವಾಗಿರುವಂತಹ ರೈತರು ಭೂಮಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಜಮೀನುಗಳ ದಾಖಲೆಗಳನ್ನು ಅಧಿಕಾರಿಗಳಿಗೆ ಸಲ್ಲಿಸಿ ನಮಗೆ ಯೋಜನೆ ಬೇಕು, ಹಾಗಾಗಿ ದಾಖಲೆ ಕೊಡ್ತಾ ಇದ್ದೀವಿ ಅಂತ ಪರಿಹಾರದ ಅರ್ಜಿಗಳನ್ನು ಭರ್ತಿ ಮಾಡಿ ಕೊಡ್ತಾ ಇದ್ದಾರೆ. ದಾಖಲೆ ಅಂದ್ರೆ ಮೊದ್ಲೇ ನಾವು ಒಪ್ಪಿಗೆ ಪತ್ರ ಕೊಟ್ಟಿದ್ವು 4-1 ಇಶ್ಯೂ ಮಾಡಿದ ನಂತರ ದಿನಗಳಲ್ಲಿ. ಈಗ 6-1 ಇಶ್ಯೂ ಮಾಡವ್ರೆ. 6-1 ಇಶ್ಯೂ ಮಾಡಿದ ನಂತರ ದಿನದಲ್ಲಿ ಏನು ಅವ್ರ ಪರಿಹಾರದ ಮೊತ್ತಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡ್ತಾ ಇದೀವಿ. ಈ ಏನು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ತಾಲೂಕು ಆಫೀಸಲ್ಲಿ ಸಿಗ್ತಕ್ಕಂಥ ದಾಖಲೆ ಏನಿದೆ ಅವರೇ ಸ್ಕ್ಯಾನ್ ಮಾಡಿಸ್ಕೊಂಡವ್ರೆ. ಅದಲ್ಲದೆ ನಮ್ಮ ವೈಯಕ್ತಿಕ ದಾಖಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತೆ ಪಾಣಿಗಳು, ಆಮೇಲೆ ಪಾನ್ ಕಾರ್ಡ್ ಜೆರಾಕ್ಸು. ಇಷ್ಟ ಇದೆ. ಒಂದ್ 4 ಎಕರೆ ಇದೆ ನಮ್ದು, ನಮ್ಮ ಮಣ್ಣಿಂದು. ನಮ್ಗೆ ಒಪ್ಪಿಗೆ ಆಗೈತೆ, ಒಪ್ಪಿಗೆ ಪತ್ರ ಕೊಟ್ಟಿದ್ದೋ 4-1 ಆದ್ಮೇಲೆ. ಈ 6-1 ಆದ್ಮೇಲೆ ಬಂದು ನಮ್ ರೆಕಾರ್ಡ್ಸ್ ಕೊಡ್ತಾ ಇದೀವಿ. ಈಗ 20 ವರ್ಷದಿಂದ ಇಲ್ಲಿ 20 ಲಕ್ಷಕ್ಕೂ ಮಾರಿದೀವಿ, 30 ಲಕ್ಷಕ್ಕೂ ಮಾರಿದೀವಿ, 40 ಲಕ್ಷಕ್ಕೂ ಮಾರಿದೀವಿ. ಇವತ್ತು 2.5 ಕೋಟಿಗೆ ಯಾಕೆ ಕೊಡ್ಬಾರ್ದು ಜನ ಪಾಪ? ಆಮೇಲೆ ಶೇರಿಂಗ್ ಹೋಯ್ತವ್ರ, ಮೇಯ್ನು ಶೇರಿಂಗ್ ಹೋಯ್ತವ್ರೆ. ಈಗ ಒಂದ್ 8 ಸೈಟ್ ಕೊಡ್ತಾರ, 1 ಎಕರೆಗೆ. ಒಂದ್ ಸೈಟ್ 1 ಕೋಟಿಗೆ ಹೋದ್ರು 8 ಕೋಟಿ ಆಯ್ತದ ನಾಳೆ ದಿನ ಅವ್ರಿಗೆ. ಇವತ್ತೆಲ್ಲ ಇನ್ನು 5 ವರ್ಷಕ್ಕೆ ಹೋಗ್ಬೋದು. ಅದು ಈ ಜಮೀನು ಹಿಂಗೆ ರೆಡ್ ಝೋನ್ ಇನ್ನ 20 ವರ್ಷ ಕಂಟಿನ್ಯೂ ಆಯ್ತದೆ. ಇಷ್ಟೆಲ್ಲದರ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಆನೇಕಲ್ ಭಾಗದ ರೈತರು ಭೇಟಿಯಾಗಿದ್ದರು. ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಆ ಸಮಾವೇಶಕ್ಕೆ ತಾವು ಕೂಡ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡದಿಯ ಭೈರಮಂಗಲದಲ್ಲಿ ಯೋಜನೆ ವಿರೋಧಿಸ್ತಾ ಇರುವಂತಹ ರೈತರನ್ನ ಭೇಟಿಯಾಗಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಭರವಸೆಯನ್ನ ನೀಡಿದ್ದಾರೆ.